ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಇದನ್ನು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2:55 ನನಗೆ ಫ್ಲೈಟು. ನನ್ನ ತಾಯಂದ್ರಿಗೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರ್ಯಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಇಲ್ಲಿ ಕೂತಿದ್ದೀರಿ. ಇರಲಿ, ಫ್ಲೈಟ್ ಹೋದ್ರೆ ಇನ್ನೊಂದು ಫ್ಲೈಟ್ಗೆ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಂದ್ರು. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲಿ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನು ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ಮ ಥರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದ್ದೀನಿ, ನನ್ನ ತಾಯಿಯ ಶವದ ಮುಂದೆ ನಿಂತ್ಕೊಂಡು ಆ ಕೊನೆ ಹಂತದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಕೆಲವು ತಪ್ಪುಗಳೇನು ಮಾಡಿದ್ದೇನೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿ ಮೇಲೆ ಎಂಥ ಪ್ರಭಾವಗಳು ಬಂದರು ಈ ಜನತೆಯ ಕಣ್ಣಲ್ಲಿ ನೀರಾಕ್ಸಲ್ಲ, ಯಾವುದೇ ರೀತಿ ತಪ್ಪುಗಳಿಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ಸಮಾಧಿ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ. ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನನ್ನನ್ನು ಪ್ರಶ್ನೆ ಮಾಡ್ಕಂತ ಹೇಳ್ತಾ ಇದ್ದೀರಿ. ನಾನು ಬಂದಿರತಕ್ಕಂಥ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನನ್ನ ತಾಯಂದ್ರಿಗೆ ಹೇಳ್ತೀನಿ, ನನಗೇನು ನೀವು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ, ನನ್ನ ಬಿಡದಿ ಭಾಗದ ನನ್ನ ಜನತೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ಸೋಲಾಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋವರೆಗೆ ನಿಮ್ಮ ಜೊತೆಲಿದ್ದೇನೆ. ನಾನು ಬರೀ ಬಿಡದಿ ಭಾಗದ ರೈತರಿಗಷ್ಟೇ ಹೇಳಲ್ಲ. ಇವತ್ತು ನಮ್ಮ ರವಿ ಕೂತಿದ್ದಾರೆ ಇಲ್ಲಿ, ಶಿಡ್ಲಘಟ್ಟದ ನಮ್ಮ ಶಾಸಕ ಮಿತ್ರರು, ಅಲ್ಲೆಲ್ಲ ಜಂಗಮ್ ಕೋಟೆನಲ್ಲಿ ನಾನು ರೈತರನ್ನ ಕರೆದು ಮಾತಾಡಿದೆ. ನಾನು ಈವನ್ ಚನ್ನರಾಯಪಟ್ಟಣಕ್ಕೆ 3 ಬಾರಿ ಹೋಗಿದ್ದೀನಿ. ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದಾಗ ನಮ್ಮ ಸ್ಟ್ಯಾಂಡಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡ್ದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ಆ ಲಾಟ್ರಿಯನ್ನು ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಆಫರ್ ಕೊಟ್ಟ ನನಗವನು? ನನ್ನನ್ನು ಕೊಂಡ್ಕೊಳ್ಳಿಕ್ಕಾಯ್ತಾ? ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ರಾಜಕೀಯವಾಗಿ ಏನು ಬೆಳೆಸಿದ್ದೀರಿ, ನನ್ನನ್ನು ಯಾರು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ರಾಜಕೀಯಕ್ಕೆ ದುಡ್ಡು ಬೇಕು, ಅಪಮಾರ್ಗಕ್ಕೂ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರೋ 4 ಜನ ಪುಣ್ಯಾತ್ಮರು ಕೊಡ್ತಾರೆ, ಆ ದುಡ್ಡಿನಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ಥರ ಅಕ್ರಮವಾಗಿ ಇವತ್ತೇನು ಬಿಡದಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಅದೆಂಥದ್ದು ಕಮಿಟಿ ಮಾಡಿದೆಯಲ್ಲಪ್ಪ, ಈಗ ಯಾವುದೋ ರಿಟೈರ್ಡ್ ಜಡ್ಜ್ದು ದೇವೇಗೌಡರು ಹೇಳ್ತಾ ಇದ್ರು. ಗೋಪಾಲಗೌಡರು ಬಂದರು, ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ, ಜನತಾ ನ್ಯಾಯಾಲಯ ಅಂತ ಹೇಳಿ ನಿಮ್ಮನ್ನು ಕೂರಿಸ್ಕೊಂಡು ನಡೆಸಿದ್ರು. ಸಂತೋಷ್ ಹೆಗಡೆ ಬಂದರು, ಏನಪ್ಪ ರಿಪೋರ್ಟ್ ಕೊಟ್ಟರು ಅವರು? ದೇವೇಗೌಡರು ಹೇಳ್ತಾ ಇದ್ರು, ಈಗ ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನು ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ವಿ? ಆ ಸಮಿತಿಯ ಚೇರ್ಮನ್ ಏನು ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನು ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ? 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರು? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ
ಬಿಡದೆ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳು ಇಲ್ಲಿ ಕೂತಿದ್ರಿ, ನನ್ನ ತಾಯಂದರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಬದುಕಿದಿರಲ್ಲ. ನಿಮ್ಮ ಪಿತ್ರಾರ್ಜ ಜಾಸ್ತಿ, ನಿಮ್ಮ ತಂದೆ ತಾತಂದ್ರದು. ಇದಕ್ಕೆ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ ನಾಮ ಅದು ಹಾಕೋದು, 3 ಕೋಟಿ ಸಿಗೋದಿಲ್ಲ. ಇಲ್ಲಿ ಕೊಡ್ಲಿಲ್ವಾ? ನೈಸ್ ಕಂಪನಿ ಹೆಸರಿನಲ್ಲಿ 20 ವರ್ಷ ಆದರೂ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ. ನ್ಯಾಯಾಧೀಶರು ಹೇಳ್ತಾವ್ರೆ, ಏನು ಮಾಡ್ತೀರಪ್ಪ ಅಂತ. 4,000 ಜನಕ್ಕೆ ಸೈಟ್ ಕೊಡ್ತೀವಿ ಅಂದರು. ಈಗ ಅದೆಂಥದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಕೊಡ್ತೀನಿ ಅಂದಿದ್ರು. ನಾನು 50 ಮಾಡಿಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ 25 ಲಕ್ಷ ಹೇಳಿದ್ದ, ನಾನು 3 ಕೋಟಿ ಮಾಡಿದ್ದೀನಿ. ಅವತ್ತು ನಾನು ಯಾವುದೇ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರಿ ನಿರ್ಧಾರ ಮಾಡಿಲ್ಲ. ಇವತ್ತು ನಿಮ್ಮ ಭೂಮಿಯನ್ನ ಇವತ್ತು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಇದೇ ಶಿವಕುಮಾರ್ ನೇತೃತ್ವದಲ್ಲಿ. ಕುಮಾರಸ್ವಾಮಿ ಅವತ್ತು ನಿಮ್ಮ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿಲ್ಲ.